ಲೂಟಿಯಾಗುತ್ತಿದೆ ಫಲವತ್ತಾದ ಕೆಂಪು ಮಣ್ಣು. ಅವ್ಯಾಹತವಾಗಿ ನಡೆಯುತ್ತಿದೆ ಕಾಡಂಚಿನಲ್ಲಿ ಕೆಂಪು ಮಣ್ಣು ಲೂಟಿ. ಬನ್ನೇರುಘಟ್ಟ ಕಾಡಂಚಿನಲ್ಲಿ ಕೆಂಪು ಮಣ್ಣು ಲೂಟಿ ಮಾಫಿಯಾ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಕಾಡಂಚಿನ ಪ್ರದೇಶ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಫಲವತ್ತಾದ ಕೆಂಪು ಮಣ್ಣು ಲೂಟಿ ಮಾಡುತ್ತಿರುವ ಮಣ್ಣು ಮಾಫಿಯಾ. ಹಾಡ ಹಗಲೇ ರಾಜರೋಷವಾಗಿ ಮಣ್ಣು ದೋಚುತ್ತಿರುವ ದಂಧೆಕೋರರು. ಫಲವತ್ತಾದ ಮಣ್ಣು ಲೂಟಿ ಆಗ್ತಾ ಇದ್ರು ಕಂಡು ಕಾಣದಂತಿರುವ ಅಧಿಕಾರಿಗಳು. ಕೆಂಪು ಮಣ್ಣಿಗೆ ಅತಿ ಹೆಚ್ಚು ಬೇಡಿಕೆ. ಲಾರಿ ಲೋಡ್ ಒಂದಕ್ಕೆ 2,500ರಿಂದ 3,000ಕ್ಕೆ ಮಾರಾಟ. ಮಣ್ಣು ಮಾರಾಟದ ವ್ಯವಹಾರ ಸ್ಥಳೀಯ ಯುವಕರ ಮೊಬೈಲ್ನಲ್ಲಿ ಸೆರೆ. ಅಧಿಕಾರಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಎನ್ನುವ ದಂಧೆಕೋರರು. ಏರಿಯಾ ಮೇಲೆ ಮಣ್ಣಿಗೆ ರೇಟ್ ಫಿಕ್ಸ್ ಮಾಡುವ ಆಸಾಮಿಗಳು. ಗಣಿ ಮತ್ತು ಭೂವಿಜ್ಞಾನ, ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲು ಆರೋಪ. ಈಗಾಗಲೇ ಸಾವಿರಾರು ಲೋಡ್ ಮಣ್ಣು ದೋಚಿರುವ ಆರೋಪ. ಈ ಹಿಂದೆಯೂ ಕೂಡ ಫಲವತ್ತಾದ ಕೆಂಪು ಮಣ್ಣು ಲೂಟಿ ಮಾಡಿದ್ದ ಮಣ್ಣು ಮಾಫಿಯಾ. ಆಗ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದ್ದಂತೆಯೇ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಮಣ್ಣು ಮಾಫಿಯಾ ಫಲವತ್ತಾದ ಕೆಂಪು ಮಣ್ಣು ದೋಚುತ್ತಾ ಇದೆ. ಅಧಿಕಾರಿಗಳ ಕಣ್ತೆರೆಸಿ ಫಲವತ್ತಾದ ಮಣ್ಣು ರಕ್ಷಿಸಲು ಮನವಿ. ಮಾಧ್ಯಮಗಳ ಮುಂದೆ ಮನವಿ ಮಾಡಿದ ಸ್ಥಳೀಯ ನಿವಾಸಿಗಳು. ಯಾರಣ್ಣ ಇಲ್ಲಿ ಮಣ್ಣಿತ್ತಿರೋದು? ಯಾರು? ಇವತ್ತು ನೋಡು ಮಣ್ಣು ಬೇಕು, ಜಮೀನು ಮಟ್ಟ ಮಾಡಕ್ಕೆ ಬನೆಘಟ್ಟಕ್ಕೆ. ಕೇಳಿ ನೋಡ. ಇವತ್ತೇ ಬೇಕಾ? ಹ್ಞೂ, ಆ ರೇಟ್ ಕೇಳಿ ಇವತ್ತೇ ಕೊಟ್ಟರೆ ಆಗ್ತದೆ. ಹಾಕ್ಬಿಟ್ಟು ಹೊರಬಿಟ್ಟು ಆಮೇಲೆ ಅದನ್ನೆಲ್ಲ ಡಸ್ಟ್ ಮತ್ತು ಜಲ್ಲಿ ಹಾಕ್ತೀವಿ. ಅದೇ 30ರಿಂದ 50 ಲೋಡ್ ಬೇಕಾಗುತ್ತೆ. ಹೆಂಗೆ ನಂಬರ್ ಕೊಟ್ಟಿರಿ? ನಮ್ಮ ಭಾಷೆಗೆ ಕೊಟ್ಟಿರ್ತೀನಿ ನಂಬರ್. ಏನು ನಿಮ್ಮ ಭಾಷೆ ಹೆಸರು? ಆನಂದ್ ಅಂತ. ಎಲ್ಲಿರೋದು? ಮಲೇಶ್ವರ. ಅವ್ರು ಮಾಡ್ತಾರಲ್ಲ ಇದು ಜಾಗ ಓನರ್ದು, ಇವ್ರದ್ದು ನಾರಾಯಣ ಸ್ವಾಮಿ ಅಂತ ಇದೆ. ಹೇಳಿ ನಂಬರ್. ನಿಮ್ಮ ಭಾಷೆ ನಿಮ್ಮ ನಂಬರ್ ಕೊಡಿ ಅವರು. ಏನು ಮನೆ? 9743 53 183. ಅಂದ್ರೆ ಈಗ ಎಲ್ಲ ಆಗ್ತಾ ಇದ್ದೀರಾ? ಈಗ ನಮ್ಮ ಜಮೀನಿಗೆ ಹಾಕೊಂತ. ಎಲ್ಲಿ ನಿಮ್ಮ ಜಮೀನು? ಪಕ್ಕದಲ್ಲಿ. ನಿಮ್ಮ ಜಮೀನಿಗೆ ಹಾಕೊಂತ ಅಂದ್ರೆ ಗಾಡಿ ಎಲ್ಲ ನಿಮ್ದೇನಾ? ಬಾರಿಗೆ ಕರ್ಕೊಂಡು. ಈ ಜಾಗ ಎಲ್ಲ
ಇಲ್ಲಿವರೆಗೂ ಅದೇ ಫೋನ್ ಮಾಡ್ತೀನಿ, ಫೋನ್ ಪಿಕ್ ಮಾಡ್ತಾರೆ. ಲೋಕಲ್ ಹಾಂ ಹೆಂಗೆ ಲೋಡು ಕೇಳ್ತೀನಿ. ಲೋಡ್ ಹೆಂಗೆ ಕೇಳು, ಎಷ್ಟು ಲೋಡ್? ಬ್ರೋ ಇಲ್ಲಿ ಯಾರೋ ಬಂದವ್ರೆ ನೋಡಿ, ಅವರು ಮಣ್ಣು ಬೇಕಂತ ಒಂದು 30 ಲೋಡು. ಎಲ್ಲಿದ್ಯಾ ಬ್ರೋ? ಸರಿ ಆಯ್ತಪ್ಪ. ಯಾರು ಇಲ್ಲ, ಈಗ ನೀವು ಫ್ರೀಯಾಗಿ ಹಾಕೊಳ್ತಾ ಇರೋದಾ? ಇಲ್ಲ ಸರ್, ಕಾಸು ಕೊಡ್ತೀನಿ ಸರ್. ಎಷ್ಟು ಕೊಡ್ತಿದ್ರಿ ನೀವು? ನಮ್ಮ ಭಾಷೆ ಗೊತ್ತಿಲ್ಲ ಅಲ್ಲ, ಅಲ್ಲಿ ಸರ್ ನಮ್ ಜಾಗ ನಾವು ಕ್ಲೀನ್ ಮಾಡಿಸ್ತಾರೆ. ಅಲ್ಲ ಸರ್, ನಾವು ಕ್ಲೀನ್ ಮಾಡಿಸ್ಬಿಟ್ಟು ಬೇಳೆ ಹಾಕಿ ತಿನ್ಬಾರ್ದು ಸರ್. ನಾವು ಬಡವ್ರು ನಾವು ಏನಾದ್ರು ಬೆಳೆ ಹಾಕೊಂಡು ತಿನ್ಬಾರ್ದ ಸರ್? ನಾವು ಬಡವ್ರು ಅಲ್ಲ ಸರ್. ಅದೇ ಬೆಳೆ ನಾವು ಮಣ್ಣು ಮಾರಾಟ ಮಾಡ್ತಾ ಇಲ್ಲ ಸರ್. ನಾವ್ ದೇವ್ರ ಮೇಲೆ ಹಣೆ ಮಾಡ್ತೀವಿ. ಅಲ್ಲ ಸರ್, ಲೆವೆಲ್ ಮಾಡಿಸ್ತಾ ಇದೀವಿ ಸರ್. ಜಾಗ ಲೆವೆಲ್ ಮಾಡ್ಬಿಟ್ಟು ಬೆಳೆ ಹಾಕಿ ತಿನ್ನೋಣಂತ ನಾವು ಮಾಡ್ತಾ ಇದೀವಿ ಸರ್. ಎಲ್ಲಿ ಮಣ್ಣು ಮಾರ್ತಾ ಇಲ್ಲ ಸರ್. ನಾವು ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತೀವಿ ಸರ್. ನಾವ್ ಏನು ಮಣ್ಣು ಮಾರಕ್ಕೆ ನಮ್ಗೆ ಏನು ಹುಚ್ಚ ಸರ್? ಅಲ್ಲ ಸರ್, ಲೋಡಿ ನಾವು ಬಡವ್ರ ಮಣ್ಣು ನಾವು ಮಾರ್ತಾ ಇಲ್ಲ ಸರ್. ಅಲ್ಲ, ನಾವು ಮಣ್ಣು ಎಲ್ಲ ಆಗ್ತಾ ಇಲ್ಲ ಸರ್. ಕ್ಲೀನ್ ಮಾಡಿಸ್ತಾ ಇರೋದು ನಾವು. ಅಲ್ಲ, ನಾವು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ನಾವು ಬೆಳೆ ಹಾಕೊಂಡು ಎಲ್ಲ ಅದನ್ನು ಕ್ಲೀನ್ ಮಾಡಿಸಲ್ಲ ಸರ್. ಮಣ್ಣೆಲ್ಲ ಎಲ್ಲ ಹೋಗ್ತಿದೆ ಮಣ್ಣು ನಾವು ಏನಕ್ಕೆ ಮಾರೋಣ? ಅಲ್ಲ, ನಾವು ಮಣ್ಣು ಮಾರ್ತಾ ಇಲ್ಲ. ಫೋನ್ ಮಾಡಿದ್ದೆ ನಾವೇನ್ ಮಣ್ಣು ತೆಗಿತಾರಲ್ಲ, ನಮ್ ಗಾಡಿಗಳು ಯಾವ್ದು ಇಲ್ಲ. ಫೋನ್ ಮಾಡಿ ವಿಚಾರ ಹೇಳ್ತಿದ್ದಲ್ಲ, ಯಾರಿಗೆ ಹೇಳ್ತಿ? ಯಾರು ನಮ್ಮ ಹುಡುಗ ಅವ್ರ ಏನೋ ಮೀನ್ ಬೇಕಂತ ನಂಬರ್ ತಗೋ ಜಯದೇವ ಅನ್ನೋರು ಯಾರೋ ಫೋನ್ ಮಾಡಿದ್ದು, ಅವ್ರ ಬರ್ತಡೇ ಬೇರೆ, ಅದಕ್ಕೆ ಬಂದಿದ್ವಿ. ಹೌದೇನೆ ಅಣ್ಣ, ಅದ್ ನಮ್ಗೆ ಗೊತ್ತಿಲ್ಲ ಅಣ್ಣ. ಅವ್ರನ್ನೇ ಕೇಳ್ಬೇಕು, ಅವ್ರ ಜಮೀನವ್ರು ಅವ್ರನ್ನ ಕೇಳ್ಬೇಕು. ಅಣ್ಣ ವಿಡಿಯೋ ಬಿಡಿ. ಅವ್ರೇನ ಕೇಳಿದ್ರೆ ಒಂದ್ ವಿಡಿಯೋ ಮಾಡ್ಕೊಟ್ರೆ ಅಂತ ಮಾಡ್ತಾ ಇದೀನಿ ಅಷ್ಟೇ. ಅವರೇ ಕೇಳ್ತಾ ಇದ್ದೀನಿ. ಈಗ ಮಣ್ಣು ಎಲ್ಲಿಗೆ ಮಾರಾಟ ಮಾಡಿರತ್ತಪ್ಪ ನೀವು? ಹೆಂಗೆ ಹೇಳಿ ಅಣ್ಣ, ನಾನು ಇವಾಗ ಜಮೀನ್ ಲೆವೆಲ್ ಮಾಡಿಸ್ತಾ ಇದ್ದೀನಿ ಅಣ್ಣ. ಎಲ್ಲಿಗೆ ಮಾರಾಟ ಮಾಡಿದ್ರೆ? ಮಾರಾಟ ನನ್ಗೆ ಗೊತ್ತಿಲ್ಲ. ಅದು ಮಾರಾಟ ನನಗೆ ಅದೇನು ಗೊತ್ತಿಲ್ಲ ಅಣ್ಣ. ಅಣ್ಣ ಏನು ಹೇಳೋಣ, ಯಾವುದಿಲ್ಲ. ನಾನು ಲೆವೆಲ್ ಮಾಡಿಸ್ಕೊಂಡು ಬೆಳೆ ಮಾಡ್ಕೊಂಡು ತಿಂದೆ ಅಣ್ಣ. ಲೆವೆಲ್ ಮಾಡಿಸೋಣ. ಇಲ್ಲಿಂದ ಲಾರಿಗಳ ಲೋಡ್ ಹಾಕಿ ಹೋಗ್ತದೆ ಹೊರಗಡೆ. ಲಾರಿದ ಬಗ್ಗೆ ನನ್ಗೆ ಇದು ಗೊತ್ತಿಲ್ಲ. ಲೆವೆಲ್ ಮಣ್ಣೆಲ್ಲ ತುಂಬಿಸಿ ಈ ಕಡೆ ಹಾಕೋಣ ಅಂತ ಇದ್ದೆ ಅಣ್ಣ. ಲೆವೆಲ್ ಮಾಡ್ಸೋಕಂತ ಇದೀನಿ ಅಣ್ಣ. ಅಲ್ಲ, ಲೆವೆಲ್ ಮಾಡಿಸೋ ಇದ್ರೆ ಇಲ್ಲೇ ಇರ್ಬೇಕಪ್ಪ ಅಣ್ಣ. ಕಲ್ಲು ಬಂಡೆ ಐತೆ ಅಣ್ಣ, ಕಲ್ಲೆಲ್ಲ ಕಿತ್ಸ್ಬಿಟ್ಟು ಲೆವೆಲ್ ಮಾಡೋಣ ಅಂತ ಅಣ್ಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.